ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಗಮನಿಸೋಕತ್ತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನಾವಿವತ್ತು ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂತಂದ್ರೆ, ಒಂದು ಆರ್ಡರ್ನ ಬುಕ್ ಮಾಡಿ ಡೆಲಿವರಿ ಬಾಯ್ ಲೊಕೇಶನ್ ಹತ್ರ ಬಂದ್ಮೇಲೆ, ಅಣ್ಣ ಇದು ಫೇಕ್ ಆರ್ಡ್ರು, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಈ ಒಂದು ಆರ್ಡರ್ನ ದಯವಿಟ್ಟು ಕ್ಯಾನ್ಸಲ್ ಮಾಡ್ತಿದ್ದೀವಿ, ಈ ಆರ್ಡರ್ನ ನಮಗೆ ಕೊಟ್ಟೋಗಿ ಅಂತ ನಾವು ಡೆಲಿವರಿ ಬಾಯ್ಗೆ ಕೇಳೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ತೀವಿ, ಸೊ ಫೇಕ್ ಆರ್ಡರ್ನ ಮಾಡ್ತಾರೆ. ಫೇಕ್ ಆರ್ಡರ್ನ ಕಸ್ಟಮರ್ ಮಾಡ್ಬಿಟ್ಟು ಲೊಕೇಶನ್ ಹತ್ರ ಹೋದ್ಮೇಲೆ ಕಸ್ಟಮರ್ಸು ಫೇಕ್ ಆರ್ಡರ್ ಅಂತ ಹೇಳಿದಾಗ ಆ ಒಂದು ಡೆಲಿವರಿ ಬಾಯ್ಗೆ ಎಷ್ಟೆಲ್ಲ ಕಷ್ಟ ಆಗುತ್ತೆ, ಅಥವಾ ಆ ಡೆಲಿವರಿ ಬಾಯ್ ಎಕ್ಸ್ಪ್ರೆಷನ್ ಯಾವ ಥರ ಇರ್ತದೆ, ಅಥವಾ ಆ ಒಂದು ಡೆಲಿವರಿ ಬಾಯ್ ನಮ್ಮ ಹತ್ರ ದುಡ್ಡಿಲ್ಲ ಅಣ್ಣ ಅಂತಂದಾಗ ಅವರು ಯಾವ ರೀತಿ ನಡ್ಕೊತಾರೆ ಅನ್ನೋದನ್ನ ನೋಡಬೇಕು. ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಥರ ಮಾಡೋಣ ಅಂತ ಅನಿಸ್ತು. ಆಕ್ಚುಲಿ ನಾವು ನೋಡೋಣ, ಇದನ್ನ ಟ್ರೈ ಮಾಡ್ತಾ ಇದ್ದೀವಿ, ಯಾವ ರೀತಿ ಬರುತ್ತೆ ಅನ್ನೋದು ನಮ್ಗಂತೂ ಗೊತ್ತಿಲ್ಲ. ಈಗ ನಾನು ಇದ್ದೀನಿ ಮನೆಯಲ್ಲಿ, ಈಗ ನಮ್ಮ ಟೀಮ್ ವೆಯ್ಟ್ ಮಾಡ್ತಾ ಇದೆ ಲೊಕೇಶನಲ್ಲಿ. ಬನ್ನಿ, ಈಗ ಲೊಕೇಶನ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮಗೆ. ಅಲ್ಲಿ ಹೋದ್ಮೇಲೆ ನಾವು ಅನ್ಕೊಂಡಾಗೆ ಆಗುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ, ಸೊ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಅಂಡ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ಥರ ವಿಡಿಯೋಸ್ನ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಮ್ಮ ಟೀಮ್ ಪ್ಲಾನ್ ಮಾಡ್ಕೊಂಡಿರೋ ಥರನೇ ಇಲ್ಲಿ ನಮ್ಮ ಹುಡುಗರಿಬ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಡೆಲಿವರಿ ಬಾಯ್ಗೋಸ್ಕರ. ಇಲ್ಲಿ ನಾವು ಅನ್ಕೊಂಡಿದ್ದೇನಪ್ಪ ಅಂತಂದರೆ, ನಾವು ಪ್ಲಾನ್ ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ, ಡೆಲಿವರಿ ಬಾಯ್ ಪಿಕಪ್ ಮಾಡಿಕೊಂಡು ಡ್ರಾಪ್ ಹತ್ರ ಬಂದಮೇಲೆ ನಾವು ಅವ್ರಿಗೆ ಹೇಳ್ಬೇಕಾಗಿದ್ದು, ಬ್ರದರ್ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತೀವಿ, ನಮ್ಮ ಹತ್ರ ₹1 ದುಡ್ಡಿಲ್ಲ, ಸೊ ನಮಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಸೊ ಅದಕ್ಕೋಸ್ಕರ ನಾವು ಸ್ನ್ಯಾಕ್ಸ್ನ ಬುಕ್ ಮಾಡಿದ್ದೀವಿ, ದಯವಿಟ್ಟು ಇದ್ರ ಬಿಲ್ ಬಂದು ₹80 ಆಗೈತೆ, ನನ್ನ ಹತ್ರ ₹1 ಇಲ್ಲ ಕೊಡೋಕ್ಕೆ, ಸೊ ದಯವಿಟ್ಟು ಇದು ನಮಗೆ ಕೊಟ್ಟೋಗಿ ಅನ್ನೋ ಥರ ನಾವು ಅಂದ್ಕೊಂಡಿದ್ದು. ಲೈಕ್ ನಾವು ವಿಡಿಯೋ ಶೂಟ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ಡೆಲಿವರಿ ಬಾಯ್ಸ್ಗೆ ಫೇಕ್ ಆರ್ಡರ್ನ ಮಾಡಿದ್ರೆ ಅವರು ಅದರಿಂದ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅನ್ನೋದನ್ನ ನಾವು ವಿಡಿಯೋ ಮುಖಾಂತರವಾಗಿ ತೋರಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಟೀಮು ಒಂದು ವಿಡಿಯೋನ ಮಾಡ್ತೀವಿ. ಆದರೆ ಅನ್ಫಾರ್ಚುನೇಟ್ಲಿ ವಾಯ್ಸ್ ಸರಿಯಾಗಿ ರೆಕಾರ್ಡ್ ಆಗದೆ ಇರೋ ಕಾರಣ, ಅದಾದಮೇಲೆ ನಾವು ಅಂದ್ಕೊಂಡಿದ್ದೇನೋ ಅದಾಗಿದ್ದೇ ಬೇರೆ ಆಗಿರೋದ್ರಿಂದ, ಅದರಿಂದ ಈ ವಿಡಿಯೋನ ನಾವು ಏನು ಮಾಡೋಕ್ಕಾಗದೆ ಪೋಸ್ಟ್ ಮಾಡಬಾರ್ದು ಅನ್ನೋ ಟೈಮಲ್ಲಿ ಈ ಒಂದು ಡೆಲಿವರಿ ಬಾಯ್ ಇವರ ಮಾನವೀಯತೆನ ನೋಡಿ, ಇವರು ನಮ್ಮ ಹತ್ರ ಮಾತುಗಳು ಒಂದಷ್ಟು ಆಡಿದ್ದು ನೋಡಿ ನಮಗೆ ಖುಷಿ ಆಯಿತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನೋಡಿ, ನಾನು ಒಬ್ಬ ಡೆಲಿವರಿ ಬಾಯ್ ಆಗಿ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಾಗಿತ್ತಂತಂದರೆ, ನಮಗೆ ಯಾರಾದರೂ ಫೇಕ್ ಆರ್ಡರ್ನ ಮಾಡಿದ್ರೆ ಆ ಒಂದು ಫೇಕ್ ಆರ್ಡರ್ ನೀವು ಅಂದರೆ ಅದರಿಂದ ನಮಗೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ತೋರಿಸ್ಬೇಕಂತ ನಾವು ಈ ಒಂದು ವಿಡಿಯೋನ ಶೂಟ್ ಮಾಡಿದ್ದು. ಆದರೆ ಅಲ್ಲಿ ಬಂದಂತಹ ನಮ್ಮ ಡೆಲಿವರಿ ಬಾಯ್, ಸೊ ಝೆಪ್ಟೋ ಡೆಲಿವರಿ ಬಾಯ್, ಇವರು ನಿಜವಾಗ್ಲೂ ಹೇಳ್ತೀನಿ, ಅವ್ರು ಬಂದಿದ್ದ ತಕ್ಷಣ ನಮ್ಮ ಹುಡುಗರು ಈ ಥರ ಹೇಳಿದ ತಕ್ಷಣ ಫಸ್ಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಬ್ರದರ್ ನನಗೆ ಇನ್ಸೆಂಟಿವ್ ಟೈಮ್ ಆಗುತ್ತೆ, ದಯವಿಟ್ಟು ಪೇ ಮಾಡಿ ನಾನು ಹೋಗಬೇಕು ಅಂತಾರೆ. ಬಟ್ ನಮ್ಮ ಹುಡುಗರು, ಇಲ್ಲ ಬ್ರದರ್ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ, ಪ್ಲೀಸ್ ಕೊಟ್ಟೋಗಿ ಅಂದಿದ ತಕ್ಷಣ ಇಮಿಡಿಯೇಟಾಗಿ ಅವರು ಆಯಿತು ಬ್ರದರ್ ನೀವು ಫುಡ್ ಇಟ್ಕೊಳ್ಳಿ ನಾನು ಹೋಗ್ತೀನಿ ಪರವಾಗಿಲ್ಲ ಅಂತ ಅವರು ಒಪ್ಕೊಂಡ್ಬಿಡ್ತಾರೆ, ಕೊಟ್ಬಿಡ್ತಾರೆ. ಸೊ ಆ ಒಂದು ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಇವರು ಈ ಥರ ಕೊಡ್ತಾರೆ ಈ ಥರ ಅಂತ. ಸೊ ಅವ್ರು ಆ ಥರ ಕೊಟ್ಟಿದ ತಕ್ಷಣ ನಮಗೆ ನೆಕ್ಸ್ಟ್ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ಅವ್ರನ್ನೇ ನಾವು ಕೇಳ್ತೀವಿ, ಬ್ರದರ್ ಈ ಥರ ನೀವು ಹೆಂಗೆ ಕೊಡೋಕ್ಕಾಯ್ತು ಅಂತ. ಸೊ ಅವರ ಮಾತಲ್ಲೇ ಕೇಳಿಸ್ಕೊಳ್ಳಿ, ಅವರ ಒಂದು ಅನಿಸಿಕೆ ಇದು ಏನು ಅಂತ. ಆ್ಯಂಡ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನಪ್ಪ ಅಂತಂದರೆ, ಒಬ್ಬ ಡೆಲಿವರಿ ಬಾಯ್ ಡ್ಯೂಟಿ ಮಾಡ್ತಿದ್ದಾಗ ಫೇಕ್ ಆರ್ಡ್ರ್ ಏನಾದರೂ ಬಂದರೆ ಆ ಒಂದು ಫೇಕ್ ಆರ್ಡ್ರಿಗೆ ಎಷ್ಟು ಸಫರ್ ಆಗಬೇಕು ಅನ್ನೋದು ಅಂತ ನಾವು ಒಂದು ಇಂಟೆನ್ಷನಲ್ಲಿ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ನಮ್ಮ ಟೀಮ್ ಶೂಟ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಂದ್ಕೊಂಡಂಗೆ ಅದಾಗಲಿಲ್ಲ. ಬಟ್ ಈ ಬ್ರೋಗೆ ನಿಜ ಹೇಳ್ತಾ ಇದ್ದೀನಿ, ಇವರು ನನ್ನ ಫಾಲೋವರ್ ಅಂದರು, ಬಟ್ ಆದರೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಬಿಕಾಸ್ ಆಫ್ ಅವ್ರು ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ಕೊಡ್ತಾರೆ. ನಿಜ ಕೊಡ್ತೀರಾ ಬ್ರೋ? ಅಲ್ಲ ಫ್ರೀಯಾಗಿ ಕೊಟ್ಟೋಗ್ಬಿಡ್ತೀರಾ? ಹೆಂಗೆ ಕೊಟ್ಟು ನಿಮಗೆ ಮತ್ತೆ ಕಷ್ಟ ಆಗಲ್ವಾ? ಓಕೆ ಹಾಂ ಓಕೆ ಅದಾದಮೇಲೆ ಚೆಕ್ ಮಾಡ್ಕೊಳ್ಳಿ ಸರ್, ನಾನು ನಂಬರ್ ಕೊಡ್ತೀನಿ, ನಾನು ಏನೋ ಜಾಸ್ತಿ ಇಸ್ಕೊಂಡಿದ್ರೆ ನೀವು ನಮ್ಗೆ ಬಂದು ನಮ್ಮ ಪಿ ಜಿಗೆ ಬಂದು ಮಾತಾಡಿ ಅಂತ ಹೇಳಿದೆ. ಇಲ್ಲ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಜೋಬಲ್ಲಿ ಇಟ್ಟವ್ರೆ. ಆಮೇಲೆ ಫೋನ್ ಮಾಡಿ ಜೋಬಲ್ಲಿದೆ ಗುರು, ನಾನು ಕೊಟ್ಟಿಲ್ಲ ನಿಮಗೆ ಹೇಳಿ ವಾಪಸ್
ಅಲ್ಲ ಈಗ ನೀವು ಅಮೌಂಟ್ ಕೊಟ್ಟೋಗ್ಬಿಡ್ತೀರಾ ಈಗ ಅಲ್ಲೇ ನೀವು ಕಟ್ಕೊಂತೀರದು ಬಿಡೋಣ ಏನು ಒಂದು 7-8 ರೂಪಾಯಿ ದುಡ್ಡಿಗೆ 600 ರೂಪಾಯಿ ಇಲ್ಲ ಪೇ ಮಾಡ್ತೀವಿ. ಜಸ್ಟ್ ಇದೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಬ್ರೋ. ನಾನು ಒಬ್ಬ ಡೆಲಿವರಿ ಬಾಯೇ. ನೋಡಿ ನಾನು ಸೊ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ. ಸೊ ಅದು ನಾನು ಪೇ ಮಾಡ್ತೀನಿ. ಇದು ನಾಲ್ಕು ಟಿಕೆಟ್ ಕ್ಯಾಶ್ ತಗೊಳ್ಳಿ. ಇಲ್ಲ ನಾನು ಕೊಟ್ಬಿಟ್ರಾ ನಾನು ನಿಮ್ಗೆ ಪೇ ಮಾಡ್ತೀನಿ ತೊಗೊಳ್ಳಿ. ಎಷ್ಟಾಗಿದೆ ಅದು? 87. ಓಕೆ ನಾನು ಪೇ ಮಾಡ್ತೀನಿ ನಿಮಗೆ. ಸೊ ನಾವು ಆ್ಯಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದ್ವಿ ಬ್ರೋ. ಓಕೆನಾ? ಜಸ್ಟ್ ನೀವು ನೋಡಿರ್ತೀರ ಅಂತ ಗೊತ್ತಿರ್ತದೆ. ಸೊ ನಮ್ಮ ಕಷ್ಟ ಏನು. ಸ್ವಿಗ್ಗಿ ಜೊಮ್ಯಾಟೊ ಹೌದೌದು. ನಾನು ಇದ್ರೆ ಗೊತ್ತಾಗ್ಬಿಡುತ್ತೆ ಅಂತ ನಮ್ಮ ಹುಡುಗರನ್ನ ಇಟ್ಟೆ ಮುಂದೆ. ಬಿಜಾಪುರನ ನಿಮ್ದಾ? ಓಕೆ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಲ್ಲಿ? ಈಗನೇ ಒಂದು ವಾರ ಆಯ್ತು. ಓಕೆ ನಿಮ್ಮ ನಂಬರ್ ಹೇಳಿ. 93 93 80 25 78 70. ನಿಮ್ಗೆ ಯಾವತ್ತಾದ್ರೂ ಈ ಥರ ಆಗಿದೆಯಾ? ಕ್ಯಾಮ್ರಾ ಚೆಕ್ ಮಾಡ್ತೀನಿ ಚಂದ್ರು. ಅದು ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಸರ್, ನಾನ್ ನಂಬರ್ ಕೊಡ್ತೀನಿ, ನಾನೇದು ಏನೋ ಜಾಸ್ತಿ ಇಸ್ಕೊಂಡಿದ್ರೆ ನೀವು ನಮ್ಗೆ ಬಂದು ನಾನ್ ಪಿಜಿಗೆ ಬಂದು ಮಾತಾಡಿ ಅಂತ ಹೇಳಿದೆ. ಇಲ್ಲ ನಾ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವ್ರು ಜೋಬಲ್ ಇಟ್ಟವ್ರೆ. ಆಮೇಲೆ ಫೋನ್ ಮಾಡಿ ನನ್ ಜೋಬಲ್ ಇದೆ ಗುರು, ನಾನ್ ಕೊಟ್ಟಿಲ್ಲ ನಿಮ್ಗೆ, ಸಾರಿ ಅಂತ ಹೇಳಿ ವಾಪಸ್ ನನ್ಗೆ 200 ರೂಪಾಯಿ ವಾಪಸ್ ಮಾಡಿದೆ. ಅಮೌಂಟ್ ಕೊಟ್ಟೋಗ್ಬಿಡ್ತಾರೆ ಈಗ ಅಲ್ಲೇ ನೀವು ಕಟ್ಕೊಂತೀರದು. ಇರ್ಲಿ ಬಿಡೋಣ, ಏನೋ ಒಂದು 7-8 ರೂಪಾಯಿ ದುಡ್ಡಿಗೆ 600 ರೂಪಾಯಿ ಪೇ ಮಾಡ್ತೀವಿ. ಜಸ್ಟ್ ಇದೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಬ್ರೋ. ನಾನು ಒಬ್ಬ ಡೆಲಿವರಿ ಬಾಯ್. ನೋಡಿ ನನ್ನ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಿ. ಸೊ ಅದು ನಾನು ಪೇ ಮಾಡ್ತೀನಿ. ಇದು ನಾಲ್ಕು ಟಿಕೆಟ್ ಕ್ಯಾಶ್ ಅಂತ ಮಾಡಿದ್ವಿ. ಇಲ್ಲ ನಾನು ಕೊಟ್ಬಿಟ್ರಾ ನಾನು ನಿಮ್ಗೆ ಪೇ ಮಾಡ್ತೀನಿ. ಎಷ್ಟಾಗಿದೆ ಅದು? 87. ನಾನು ಪೇ ಮಾಡ್ತೀನಿ ನಿಮಗೆ. ನಾವು ಆಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ಕೊಂಡು ಟ್ರೈ ಮಾಡಿದ್ವಿ ಬ್ರೋ. ಓಕೆನಾ? ನೀವು ನೋಡಿರ್ತೀರ ಅಂತ ಗೊತ್ತಿರ್ತದೆ. ನಾ ಸ್ವಿಗ್ಗಿ ಜೊಮ್ಯಾಟೊ ಹೌದೌದು. ನಾನು ಇದ್ರೆ ಗೊತ್ತಾಗ್ಬಿಡುತ್ತೆ ಅಂತ ನಮ್ಮೂರು ಬಿಜಾಪುರನ. ನಿಮ್ದ? ಓಕೆ. ನೀವ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಇಲ್ಲಿ? ಈಗನೇ ಒಂದು ವಾರ ಆಯ್ತು. ನಿಮ್ ನಂಬರ್ ಹೇಳಿ. 93. ಬ್ರೋ ಯಾವತ್ತಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಈ ತರ ಆಗಿದ್ಯಾ? ಯಾವ್ದಾದ್ರು ಬಂದಿ ಇಲ್ಲ ಬ್ರೋ ದುಡ್ಡಿಲ್ಲ ಅಂತ ಹೇಳಿ? ಇದೇ ಫಸ್ಟ್ ಟೈಮ್ ಅವರು ಫಸ್ಟ್ ಏನ್ ಅನಿಸ್ತು? ಅರೆ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಕೇಳ್ತಾರಣ ಅಷ್ಟೇ, ಮತ್ತೇನಿಲ್ಲ. ಏನೋ ಅವ್ರಿಗೆ ಮಿಸ್ಟೇಕ್ ಆಗಿ ಕೇಳ್ತಾರೆ. ಫಸ್ಟ್ ಏನ್ ಅನಿಸ್ತು ನಿಮ್ಗೆ? ಏನಿಲ್ಲ, ಮತ್ತೀಗ ಇಲ್ಲಿ ನಮ್ದು ಕ್ಯಾನ್ಸಲ್ ಆಗಿತ್ತನ ಮತ್ತೆ ಹೋದ್ರಲ್ಲಿ ಏನೋ ಒಂದು ಲಕ್ಷ್ಮಣ್ ಅಲ್ಲ? ಹಾನ ನಾವೇನ್ ಅನ್ಕೊಂಡ್ವಿ, ಲೈಕ್ ಹುಡುಗರು ಕೊಡಲ್ಲ, ಗಲಾಟೆ ಮಾಡ್ತಾರೆ, ನೋಡೋಣ ಒಂದು ಎಕ್ಸ್ಪೆರಿಮೆಂಟ್ ಹೆಂಗ್ ಆಗುತ್ತೆ ಏನು ಅಂತ. ಗಲಾಟೆನ 100 ರೂಪಾಯಿ ಸಂಬಂಧ ಗಲಾಟೆ ಮಾಡ್ಕೊಂಡು ಕುಂತ್ರೆ ನಮ್ದು ಟೈಮಿಂಗ್ ಹೋಗುತ್ತಾನ. ಮತ್ತೆ ನಾನು ಪೇ ಮಾಡಿದ್ ನೀವು ಕಂಪ್ಲೀಟ್ ಕೊಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾ ಬೇಜಾರ್ ಮಾಡ್ಕೊಂಡು ಇಲ್ಲ ನಿಮ್ಮಿಂದ ಒಂದು ವಿಡಿಯೋ ಏನಂದ್ರೆ ಲೈಕ್ ನಮ್ ಡೆಲಿವರಿ ಬಾಯ್ಸ್ ಅಲ್ಲಿ ಕಷ್ಟ ಇದೆ, ಲೈಕ್ ಹಿಂಗೆ ಇಷ್ಟ ಗೊತ್ತಾಗ್ಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಬೇಜಾರ್ ನೋಡ್ಕೋಬೇಡಿ. ಹೇಗಿದೆ? 100 ಬಂದಿದೆ. ಇಲ್ಲಿ ಹಿಂಗೆ ಏನ್ ಬೇಜಾರ್ ಮಾಡ್ಕೋಬೇಡಿ. ನಾವೊಂದು ತಿನ್ಕೊಂತೀವಿ, ನೀವೊಂದು ಹೇಳಿ ಪರವಾಗಿಲ್ಲ ತಗೊಳ್ಳಿ. ನಾವೊಂದು ಥ್ಯಾಂಕ್ ಯು, ಬೇಜಾರ್ ಮಾಡ್ಕೋಬೇಡಿ. ಓಕೆ ಅಲ್ವಾ? ವಿಡಿಯೋ ಪೋಸ್ಟ್ ಮಾಡ್ಬೋದಲ್ಲ? ಮಾಡಿ ಹಂಗೆ ಸರ್.